ಸೊ ನಿಮ್ಮ ಮಾತು ಅಥವಾ ನಿಮ್ಮ ಬಾಯಿಯ ಒಂದು ಅಸ್ತ್ರ ನಿಮಗೆ ಅದೇ ನಿಮ್ಗೊಂದು ದೊಡ್ಡ ವೇದಿಕೆಯನ್ನು ಇವಾಗ ಕಲ್ಪಿಸ್ಕೊಟ್ಟಿದ್ದು ಬಿಗ್ ಬಾಸ್ ಅಂತ ವೇದಿಕೆ. ಅಫ್ಕೋರ್ಸ್ ಅದಕ್ಕೂ ಮುಂಚೆ ಸಾಕಷ್ಟು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ನೀವು ಮಾತಾಡಿದಿರಾ, ಇಲ್ಲ ಅಂತಲ್ಲ. ಬಟ್ ಅದೇ ನಿಮ್ಮ ಮಾತುಗಳು ಆ ಮನೆಯಲ್ಲಿ ಇದ್ದವ್ರಿಗೆ, ಎದುರುಗಡೆ ಇದ್ದವರಿಗೆ ಯಾವ ಥರ ಫೀಲ್ ಆಗ್ತಿತ್ತು ಅಂತ ಯಾವತ್ತಾದ್ರೂ ನೀವು ಅಂದ್ಕೊಂಡಿದ್ದೀರಾ ಅಥವಾ ಅವ್ರ ಮಾತುಗಳನ್ನ ಸೀರಿಯಸ್ ಆಗಿ ತಗೊಂಡಿದ್ದೀಯಾ? ಇಲ್ಲ, ನನಗೆ ಒಂದೇನು ಅಂದರೆ ನನಗಿದು ಡಿಫಾಲ್ಟಾಗಿ ಬಂದಿರೋದು. ನಾನು ಏನೋ ಇದನ್ನು ಕಲ್ತು ಮಾಡಿರೋದಲ್ಲ. ಮಾತು ಅನ್ನೋದು ನಾನು ಮುಂಚಿಂದು ಅದು ವಾಗ್ದೇವಿ ಸೇವೆ ಅಂತಲೇ ನಂಬ್ತಿದ್ದವಳು. ಮತ್ತು ಇದು ನನಗೇನೋ ಮನೆಯವರು ಯಾರೋ ಇದ್ದರು, ಯಾರೋ ಪ್ರಾಕ್ಟೀಸ್ ಮಾಡಿ ನಾನು ಈ ಫೀಲ್ಡಿಗೆ ಬಂದೆ ಅಂತಿರಲಿಲ್ಲ. ಇದು ಅನಿರೀಕ್ಷಿತವಾಗಿ ನಾನು ಹುಟ್ಟತಾನೆ ನನಗೆ ಇದು ಬಂದಿತ್ತು, ಭಗವಂತ ಕೊಟ್ಟಿದ್ದ. ಸೊ ಅದನ್ನು ಬಳಸ್ಕೊಳ್ತಿದ್ದೆ. ಮತ್ತು ನಾನು ಅಲ್ಲೇನೋ ಅವ್ರಿಗೆ ಕಿರಿಕಿರಿ ಮಾಡಬೇಕು ಅಂತ ಯಾವತ್ತೂ ಮಾತಾಡ್ತಿರ್ಲಿಲ್ಲ. ನಾನು ಇರೋದು ಹೀಗೆ ಮನೆಯಲ್ಲಾದರೂ ನಾನು ಅಷ್ಟೇ, ಯಾರು ಬಂದರೂ ಅಷ್ಟೇ ಮಾತಾಡ್ತೀನಿ. ಆಗ ಅವ್ರಿಗೆ ಅದೆಲ್ಲ ಒಂಥರ ಕಿರಿಕಿರಿ ಆಗ್ತಿತ್ತು. ನನಗೆ ಮೊದಲು ತುಂಬ ಬೇಸರ ಆಗ್ತಿತ್ತು. ಯಾಕಂದರೆ ನನಗೆ ನಾನು ಇಡೀ ಜೀವನದಲ್ಲಿ ಚೈತ್ರ ಮಾತಾಡಬೇಕು ಅಂತ ಕರಿತಿದ್ದವ್ರನ್ನ ಕೇಳಿದ್ದೆ ಹೊರತು ಮಾತು ನಿಲ್ಲಿಸುವಂತ ಎಲ್ಲೂ ಕೇಳಿರಲಿಲ್ಲ. ಚೈತ್ರನ ಮಾತು ಕಿರಿಕಿರಿ ಅಂತ ಯಾವತ್ತೂ ನನ್ನ ಜೀವನದಲ್ಲಿ ಕೇಳಿದ್ದೇ ಇಲ್ಲ. ಅವಳು ಮಾತಾಡೋಕ್ಕೆ ಕರಿತೀವಿ ಅವಳನ್ನು ಅನ್ನೋದು, ಅದೇ ನನಗೆ ಬದುಕು ಕೊಟ್ಟಿತ್ತು. ಸೊ ಯಾವ ಮಾತು ನನಗೆ ಬದುಕು ಕೊಟ್ಟಿತ್ತು ಆ ಮಾತು ಬಿಗ್ ಬಾಸ್ ಮನೆ ಒಳಗೆ ತುಂಬ ಟೀಕೆ ಟಿಪ್ಪಣಿಗಳನ್ನು ಕೊಡ್ತು. ಅತಿ ಹೆಚ್ಚು ಕಳಪೆ ನಾನು ತಗೊಳ್ಳೋದು ಕಾರಣನೇ ಮಾತಾಯಿತು. ಸೊ ಯಾವ ಮಾತಿನಲ್ಲಿ ನಾನು ವೇದಿಕೆಗಳಲ್ಲಿ ನಿಲ್ತಿದ್ದೆ, ಯಾವ ಮಾತಿಂದ ನಾನು ಚಪ್ಪಾಳೆಗೆ ಇಟ್ಟಿಸ್ಕೊಳ್ತಿದ್ದೆ, ಅದೇ ಮಾತಿಂದ ನನಗೆ ಕಳಪೆ ಸಿಗೋದು, ಅದೇ ಮಾತಿಂದ ಪ್ರತಿ ವಾರ ಟೀಕೆ ಟಿಪ್ಪಣಿ ಸಿಗೋದು ಅಂದಾಗ ತುಂಬ ಬೇಸರ ಆಗ್ತಿತ್ತು. ಅದ್ರದ್ದು ಬದಲಾಯಿಸ್ಕೊಳ್ಳೋಕೆ ಆಗದೇ ಇರೋ ಗುಣ, ಅದು ಸಾಧ್ಯವೇ ಇಲ್ಲದೆ ಇರೋ ಗುಣ ಆಗಿತ್ತು. ಹಾಗಾಗಿ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಒಂದು ನಾನು ತಲೆನಲ್ಲಿ ಇದಾಗಿದೆ, ನನಗೆ ಮೊದಲನೇ ದಿನದಿಂದಲೇ ಅದು ಗೊತ್ತಾಗ್ತಿತ್ತು. ಏನು ಅಂದರೆ ಅಲ್ಲಿ ಹೇಳೋರು ಅಂದರೆ ಯಾವುದೋ ಒಂದು ಕಾರಣ ಬೇಕು ಚೈತ್ರನ ಬಗ್ಗೆ ಮಾತಾಡೋಕ್ಕೆ, ಅದಕ್ಕೆ ಮಾತು ಒಂದು ಕಾರಣ. ಅಷ್ಟು ಬಿಟ್ಟು ಬೇರೆ ಏನಾದರೂ ಕಾರಣ ಹೇಳ್ತಿದ್ರ ಕೇಳಿದ್ರೆ ಏನೂ ಹೇಳ್ತಿರ್ಲಿಲ್ಲ. ಅದು ನನಗೆ ಗೊತ್ತಾಗ್ತಿತ್ತು. ಮತ್ತು ಅಲ್ಲಿ ಬರ್ತಿದ್ದವ್ರು ನನಗೆ ಹೇಳೋರು, ಈ ಬೇರೆ ಹಳೆ ಸೀಸನ್ನ ಕಂಟೆಸ್ಟೆಂಟ್ಸ್ ಬರೋರು, ಬೇರೆ ಗೆಸ್ಟ್ಗಳು ಬರೋರು, ಅವರೆಲ್ಲ ಹೇಳೋರು ಮಾತು ನಿಲ್ಲಿಸ್ಬೇಡಿ, ಮಾತಾಡಿ, ನಿಮ್ಮ ಮಾತು ಕೇಳೋಕೆ ಜನಕ್ಕೆ ಇಷ್ಟ ಆಗುತ್ತೆ, ಮಾತಾಡಿ ಅಂತ. ಮತ್ತು ಈ ಆಡಿಯನ್ಸ್ಗಳು ವಿಡಿಯೋ ಬರೋವಾಗ ಅವರು ಹೇಳ್ತೀನಿ ನಿಮ್ಮ ಮಾತು ಕೇಳೋದು ಇಷ್ಟ ಆಗ್ತಿದೆ ಅಂತ. ನಾನು ಅಂದ್ಕೊಳ್ತಿದ್ದೆ ಮನೆಯವರು ಎಲ್ಲ ಮಾತಾಡ್ತೀನಿ ಕಿರಿಕಿರಿ ಆಗುತ್ತೆ ಅಂತ ಹೇಳ್ತಾರೆ ಅಂತಿದ್ರೆ ನಾನು ಇಷ್ಟು ವಾರ ಉಳಿತಿದ್ದೀನಿ ಅಂದ್ರೆ ಆ ಮಾತಿಂದಲೇ ಉಳಿಬೇಕಲ್ಲ. ಹಾಗಾದ್ರೆ ಜನಕ್ಕೆ ಇಷ್ಟ ಆಗ್ತಿದೆ, ಅಷ್ಟು ಸಾಕು ಅನ್ನೋ ಯೋಚನೆಯಲ್ಲಿ ಆಗುತ್ತೆ. ಮನೆಯವ್ರು ಹೇಳ್ತಾ ಇದ್ರು ಅಂದರೆ ಬಿಗ್ ಬಾಸ್ ಮನೆ ಒಳಗೆ ಎವ್ರಿ ಫ್ರೈಡೇ ಅಥವಾ ಸ್ಯಾಟರ್ಡೇ ಬಂದಾಗ ಚೈತ್ರ ಅವರು ತರ ಡ್ರಾಮಾ ಮಾಡಕ್ ಶುರು ಮಾಡ್ಬಿಡ್ತಾರೆ ಅಂತೇಳಿ. ಆಕ್ಚುಲ್ ಆಗಿ ನೀವು ಡಾಕ್ಟರ್ ಹತ್ರ ಹೋಗಿ ಬಂದ್ಮೇಲೆ ಅದು ದೊಡ್ಡ ಎಪಿಸೋಡ್ ಸರ್ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡು ಏನಾಯ್ತು ಆಕ್ಚುಲ್ ಆಗಿ ಡಾಕ್ಟರ್ ಹತ್ರ ಹೋಗಿ ಬಂದಾಗ? ಎಲ್ರಿಗೂ ಗೊತ್ತಿರೋ ಅಂಥದ್ದೇ, ಎಲ್ರಿಗೂ ಗೊತ್ತಿದೆ. ಆರೋಗ್ಯ ನನಗೆ ಬಹಳ ಕೈ ಕೊಡ್ತಿತ್ತು. ಯಾಕಂದ್ರೆ ನಾನು ಲೈಟು ಕ್ಯಾಮರಾ ಇದ್ರಲ್ಲಿ ಇದ್ದವಳಲ್ಲ. ಆ್ಯಂಡ್ ನನಗೊಂದಷ್ಟು PCOD ಇಶ್ಯೂಸ್ಗಳೆಲ್ಲ ಇತ್ತು, ಸಹಜವಾಗಿರುವಂಥ ಇಶ್ಯೂಗಳು. ಅಲ್ಲಿ ಹೋದ ತಕ್ಷಣಕ್ಕೆ ಅಂದರೆ ಅಲ್ಲಿರೋರಿಗೆಲ್ಲ ಈ ಸೀರಿಯಲ್ಲು ಶೂಟಿಂಗ್ ಎಲ್ಲ ಮಾಡಿ ಈ ಲೈಟು ಇದೆಲ್ಲ ಅಭ್ಯಾಸ ಇದೆ. ಬಟ್ ನನಗೆ ಆ ಲೈಟು AC ಗಳಿಂದ ಆಗುವಂಥ ಹೀಟ್ಗಳನ್ನು ತಡ್ಕೊಂಡು ಅದು ನಮ್ಮ ದೇಹದ ಮೇಲೆ ಬೀರುವಂಥ ಪರಿಣಾಮಗಳನ್ನು ತಡ್ಕೊಂಡು ನನಗೆ ಅಭ್ಯಾಸ ಇರಲಿಲ್ಲ. ಸೊ ನನಗದು ಯಾವಾಗಲೂ ಆಗ್ತಿತ್ತು. ಟಾಸ್ಕು ಮತ್ತೊಂದು ಮುಗ್ದೊಂದೊಂದು ಬಂದಾಗ ನಾನು ಅದನ್ನು ತೋರಿಸ್ಕೊಳ್ತಿರ್ಲಿಲ್ಲ ಅಷ್ಟೇ. ಬಿಟ್ಟು ಆ ಟೈಮಿಗೆ ಸರಿಯಾಗಿ ಏನಾಗ್ತಿತ್ತು ಅದು ಎಲ್ಲರಿಗೂ ಗೊತ್ತಾಗ್ತಿತ್ತು. ನಾನು ಡಾಕ್ಟರ್ ಕಣ್ಣೆದುರುಗಡೆ ನಾನು ವಾಮಿಟ್ ಮಾಡ್ಕೊಂಡಿರೋದಿದೆ, ಅದನ್ನ ಯಾರೂ ನಾಟಕ ಮಾಡೋಕ್ಕಾಗೋದಿಲ್ಲ. ಹೊಟ್ಟೆ ಒಳಗಿರೋದನ್ನ ಯಾರೋ ನಾಟಕ ಮಾಡ್ಕೊಂಡು ಹೊರಗಡೆ ಹಾಕೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಟಾಸ್ಕ್ಗಳಲ್ಲಿ ನನಗಷ್ಟೇ ಏಟ್ಗಳಾಗ್ತಿತ್ತು. ಅದೆಲ್ಲ ತುಂಬ ಎಫೆಕ್ಟ್ ಆಗ್ತಿತ್ತು. ಆ್ಯಂಡ್ ಡಾಕ್ಟರ್ಗಳಿಗೆ ಗೊತ್ತಿತ್ತು ನನಗೇನೇನು ಆರೋಗ್ಯ ಸಮಸ್ಯೆ ಆಗ್ತಿತ್ತು ಅಂತ. ಅದ್ರ ಜೊತೆಗೆ ನನಗೆ ಕಳಪೆ ಕೊಡ್ತಿದ್ದಾಗ ಏನಾಗೋದು, ಅಲ್ಲಿ ನಿಮಗೆ ಅಲ್ಲಿ ಬ್ಲೈಂಡ್ ಸಪ್ಪಾಗಿ ಮಲಗಬೇಕು ಹೊರಗಡೆ. ಇಲ್ಲಿನ AC ವೆದರ್ಗಿಂತ ಅಲ್ಲಿ ಕಳಪೆನಲ್ಲಿರುವಾಗ ಏನಾಗುತ್ತೆ, ಆ ಕೋಲ್ಡ್ ವೆದರ್ ಆಗೋದಿಲ್ಲ. ಮತ್ತು ಅಲ್ಲಿ ನಿಮ್ಗೆ ಊಟ ಸಿಗಲ್ಲ. ಕಳಪೆನಲ್ಲಿ ರಾಗಿ ಗಂಜಿ ಮಾತ್ರ ಕುಡಿಬೇಕು. ಅದು ನಮಗೆ ಇನ್ನೂ ಕೋಲ್ಡ್ ಆಗ್ತಿತ್ತು, ರಾಗಿ ತಂಪ ಇನ್ನೂ ಕೋಲ್ಡ್ ಆಗ್ತಿತ್ತು. ಸೊ ಅದು ಮತ್ತೆ ತಿನ್ನೋಕ್ಕಾಗ್ತಿರ್ಲಿಲ್ಲ. ಸೊ ಅಲ್ಲಿ ಮತ್ತೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗ್ತಿತ್ತು. ಇನ್ನು ಉಳಿದಿರೋ ಹಾಗೆ ಬೇರೆ ಹೆಣ್ಮಕ್ಳ ಬೇರೆ ಸಮಸ್ಯೆಗಳಿತ್ತು, ಅದೆಲ್ಲ ನಂಗೆ ಜಾಸ್ತಿ ಆಗ್ತಿತ್ತು. ಹಾಗಾಗಿ ಅದು ಆಗ್ತಿತ್ತು ಬಿಟ್ಟು ಬೇರೆ ಏನೂ ಅಲ್ಲ. ಸೊ ಅದು ಅಲ್ಲಿದ್ದವ್ರಿಗೂ ಗೊತ್ತಿತ್ತು, ಡಾಕ್ಟರ್ಗಳಿಗೂ ಗೊತ್ತಿತ್ತು. ಸೊ ಆ ಟೈಮಲ್ಲಿ ಏನಾಗೋದು, ಅದು ಸೀರಿಯಸ್ ಆಗ್ತಿದ್ದ ಕಾರಣಕ್ಕೆ ಮತ್ತೆ ಶುಕ್ರವಾರ ಆಗಿದ್ದು ಆಸ್ಪತ್ರೆಗೆ ಹೋಗ್ತಿದ್ದೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಅದು ಪ್ರೋಟೋಕಾಲ್ ಬ್ರೇಕ್ ಮಾಡಬಾರ್ದಾಗಿತ್ತು, ಪ್ರೋಟೋಕಾಲ್ ಬ್ರೇಕ್ ಮಾಡಿದ್ದೀನಿ. ಆ ಪ್ರೋಟೋಕಾಲ್ ಅಂಡರ್ನಲ್ಲಿ ಎಲ್ಲನೂ ಬರುತ್ತೆ. ಮೈಕ್ ಹಾಕದೇ ಇರೋದು, ನಿದ್ದೆ ಮಾಡೋದು ಎಲ್ಲನೂ ಪ್ರೋಟೋಕಾಲ್ ಅಂಡರ್ನಲ್ಲೇ ಬರುತ್ತೆ. ಹಾಗಾಗಿ ಅದು ಮಾತಾಡಬಾರ್ದಾಗಿತ್ತು. ನನ್ನ ಗುಣನೇ ಮಾತು. ನಾನು ಯಾರಾದ್ರೂ ಒಂದು 5 ನಿಮಿಷ ಕೂತ್ಕೊಂಡ್ರು ಅವ್ರ ಹತ್ರ ಏನೋ ಮಾತಾಡಿ ಕೆದಕಿ ಮಾತಾಡಿಸ್ತಾ ಇರ್ತೀನಿ. ಅದೊಂದು ಅಭ್ಯಾಸ ನನಗೆ. ಡಾಕ್ಟ್ರ್ ಆಗಲಿ ಯಾರೇ ಆಗಲಿ ಅವ್ರನ್ನ ಕರೆದು ಮಾತಾಡೋದು, ಬಾಯಿ ಬಿಡಿಸೋದು ನನಗೊಂದು ಅಭ್ಯಾಸ. ಸೊ ಹಾಗೆ ಮಾತಾಡಿ ನಾನು ಕೇಳಿದ್ದೆ. ಅದು ಆ ಪ್ರೋಟೋಕಾಲ್ ಬ್ರೇಕ್ ಮಾಡಬಾರ್ದಾಗಿತ್ತು, ಅದು ಕೇಳಿದ್ದು ತಪ್ಪಾಗಿತ್ತು.